ಅಂದ ಹಾಗೆ ನನ್ನ RX ಈ ಕಲರಲ್ಲಿ ಇದೇ ಲಾಸ್ಟ್ ವೀಡಿಯೋದಲ್ಲಿ ಕಾಣೋದು, ನೋಡ್ಕೊಬಿಡಿ. ಈಗ ಮ್ಯೂಸಿಕ್ ಬರಬೇಕೀಗ. ಟ್ಯಾಂಕ್ ಯಮಹ RCB RX ಏನಿದೆ ಅದು ಕಾನ್ಸೆಪ್ಟು 95%. ಮುಂದೆ ನಿಮಗೆ ಬೈಕ್ ಕಾಣಿಸ್ತಿಲ್ಲ, ಯಾವ್ದಾರು ಒಂದು ಡಬ್ಬ ಕಾಣಿಸ್ತಿರ್ಬೋದು, ಅದೇನು ಅಂತ. ಯವ್ವ ಇದೆಲ್ಲ ಮುಗಿಸಿದ ಮೇಲೆ, ಇದು ರೋಡೆಲ್ಲ ದಾಟಿದ ಮೇಲೆ ಹೇಳ್ತೀನಿ, ಓಕೆನಾ? ಅಯ್ಯೋ ದೊಡ್ಡ ಬಾಕ್ಸ್ ಗುರು, ಮೈಸೂರಿಂದ ಬಂದ್ಬಿಟ್ಟಿದೆ ಪಾರ್ಸಲ್ಲು ಇಲ್ಲಿ. ಅಂತೂ ಇಂತೂ ಈ ಡಬ್ಬದಲ್ಲಿ ಏನಿದೆ ಏನು ಕತೆ ಅಂತ ಕುಮಾರಣ್ಣ ಅಂಗಡಿ ಶಾಪ್, ಮೆಕ್ಯಾನಿಕ್ ಶಾಪ್ಗೆ ರೀಚ್ ಆದಮೇಲೆ ಹೇಳ್ತೀನಿ ಗುರು. ಓಕೆ ಫೈನಲಿ ವೆಯ್ಟಿಂಗ್ ಇಸ್ ಓವರ್. ಈ ವಿಡಿಯೋದಲ್ಲಿ ನಿಮಗೆಲ್ಲ ಪೂರ್ತಿ ಏನು ಪ್ರೋಸೆಸ್ ಆಗಿತ್ತು ಅದು ಕಂಪ್ಲೀಟ್ ಆಗೋಗುತ್ತೆ. ನಮ್ಮ RCB RXದು ಮಜಾ ಆಯ. ಈ ಡಬ್ಬದೊಳಗೆ ಅದೇ ಇದೆ ಹ್ಯಾಪಿನೆಸ್ ಅಂತಾರಲ್ಲ, ನಮ್ಮ ಬೈಕರ್ಸ್ಗಳಿಗೆ RX ಇಟ್ಟರಿಗೆ ಇದೇ ಹ್ಯಾಪಿನೆಸ್ ಗುರು. ಬೈಕ್ ಪಾರ್ಟ್ಸ್ ಏನಾದರೂ ಹೊಸದಾಗಿ ನಿರೀಕ್ಷೆ ಮಾಡಿದ್ದು ಬಂದ್ಬಿಟ್ರೆ ಎಲ್ಲಿಲ್ಲ ಖುಷಿ, ಎಕ್ಸೈಟ್ಮೆಂಟು, ಅದನ್ನು ಹಾಕ್ಸೋವರೆಗೂ ಸಮಾಧಾನ ಇಲ್ಲ. ಎನಿವೇಸ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಐ ಹೋಪ್ ನೀವೆಲ್ಲ ಸೂಪರ್ ಆಗಿ ಸಖತ್ತಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋ ಸ್ಪೆಷಲ್ ಇಷ್ಟೇ ಗುರು. ಮೈಸೂರಲ್ಲಿ ಏನು ನಮ್ಮ RCB RX ಮಾಡಿಸ್ಲಿಕ್ಕೆ ಅಂತ ಟ್ಯಾಂಕು ಶೀಲ್ಡ್ ಕೊಟ್ಟಿದ್ದೆ, ಅದು ಬಂದ್ಬಿಟ್ಟೈತೆ. ಐ ಹೋಪ್ ನೀವೆಲ್ಲ ಈ ಒಂದು RCB RX ಏನು ಥೀಮಿಗೆ ರೆಡಿ ಮಾಡ್ತಾ ಇದ್ದೀನಿ, ಬೈಕ್ನ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಪಡದೇ ಇದ್ರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅವರೇ ಯಾವುದೋ ರೋಡ್ ಕಿಂಗ್ ರೆಡಿ ಮಾಡ್ತಾವ್ರೆ. ಕರೆಂಟ್ ಕದೀತಾ ಇದ್ದೀರಾ? ತರ್ರಿ, ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟು ಹೆಂಗೆ ನಿಂತ್ಕೊಂಡು ಕರೆಂಟ್ ಹೆಂಗೆ ಸಿಗಿಸ್ತಾವ್ರು ನೋಡಿ ಒಳಗೆ. ಲೂಸ್ ಕಲೆಕ್ಷನ್ ಆಗಿತ್ತೇನೋ, ಅದನ್ನು ರೆಡಿ ಮಾಡ್ತಾವ್ರೆ. ಮೈಸೂರಿಂದ ನಿಮಗೋಸ್ಕರ ಹನುಮಂತು ಬಿರಿಯಾನಿ ಪಲಾವ್ ತರಿಸ್ಕೊಂಡಿದ್ದೀನಿ, ತಿಂತೀರಾ? ಬೇಡವಾ? ಯಾರ ಮನೆಗಾದರೂ ಕರೆಂಟ್ ಬರ್ತಾ ಇಲ್ಲ, ಮೀಟ್ರ್ ಪ್ರಾಬ್ಲಮ್, ಕರೆಂಟ್ ಪ್ರಾಬ್ಲಮ್, ನೀರಿನ ಪ್ರಾಬ್ಲಮ್, ಮೋಟ್ರ್ ಪ್ರಾಬ್ಲಮ್, ಮಿಕ್ಸಿ ಪ್ರಾಬ್ಲಮ್, ಫ್ಯಾನ್ ಪ್ರಾಬ್ಲಮ್, ಏನೇ ಇದ್ರೂ ನಮ್ಮ ಕುಮಾರಣ್ಣ ಸಂಪರ್ಕಿಸಿ. ಅವರೊಂಥರ ಆಲ್ರೌಂಡರ್. ಬೈಕ್ ಕೆಲಸ ಅಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ. ಹೆಂಗೆ ಕುಮಾರಣ್ಣ? ಬೇಡವಾ? ಬೇಡ ಅಂತ ಹೇಳೋಕ್ಕಾಯ್ತದ? ಅಂದ ಹಾಗೆ ನನ್ನ RX ಈ ಕಲರಲ್ಲಿ ಇದೇ ಲಾಸ್ಟ್ ವೀಡಿಯೋದಲ್ಲಿ ಕಾಣೋದು, ನೋಡ್ಕೊಬಿಡಿ. ಅದಾದ ಮೇಲೆ ಇಲ್ಲಿದೆ ನೋಡಿ ಬಾಕ್ಸ್ ಒಳಗೆ, ಇನ್ನೇನು ಅನ್ಬಾಕ್ಸ್ ಮಾಡ್ತೀನಿ. ವೇಟಿಂಗ್ ಇಸ್ ಓವರ್. ಇದರೊಳಗೆ ಒಂಥರ ಏನೋ ಅಂತಾರಲ್ಲ, ಖಜಾನೆ ಇದೆ, ಖಜಾನೆ. ಇದು ಯಾವಾಗ ಓಪನ್ ಮಾಡ್ತೀನೋ, ಹೆಂಗಿದೆ ಕಲ್ಲರು, ಏನು ಕತೆ ಅಂದಾಗೆ ವೀಡಿಯೋ ಕಳಿಸಿದ್ದಾರೆ. ಆದ್ರೂ ಒಂಥರ ಲೈವಲ್ಲಿ ನೋಡೋದೇ ಒಂಥರ ಮಜಾ ಗುರು. ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ನಾನು ಡಿಸೈಡ್ ಮಾಡಿದ್ದೀನಿ, ಆಯಿಲ್ ಪಂಪಲ್ಲೇ ಆಯಿಲ್ ಸದ್ಯಕ್ಕೆ ಹಾಕ್ಸಲ್ಲ. ಯಾಕೆಂದರೆ ಇದನ್ನು ಶೀಲ್ಡ್ ತೆಗೆದು ಹಾಕಿ ಶೀಲ್ಡ್ ಕಟ್ಟಾಗ್ಬಿಟ್ಟಿದೆ ಗುರು. ಅದಕ್ಕೋಸ್ಕರ RCB RXಗೆ ಏನು ಶೀಲ್ಡ್ ಮಾಡಿಸಿದ್ದೀನಿ ಅದನ್ನು ತೆಗೆದು ಹಾಕಿ ಮಾಡಿದ್ರೆ ಮತ್ತೆ ಮಾಡ್ಸೋಕ್ಕಾಗಲ್ಲ ಅದನ್ನೆಲ್ಲ. ಈಗ ಈ ಕಡೆ ಶೀಲ್ಡ್, ಆ ಕಡೆ ಶೀಲ್ಡು, ಈ ಟ್ಯಾಂಕ್ನ ಬಿಚ್ಚಿಬಿಟ್ಟು ಸೈಡಿಗೆ ಹಾಕ್ಬಿಟ್ಟು ನಮ್ಮ RCB RX ಏನು ಟ್ಯಾಂಕು ಶೀಲ್ಡ್ ಬಂದಿದೆ ಅದನ್ನು ಹಾಕ್ಸ್ಬಿಟ್ರೆ ಲಕ್ಷ್ಮೀ ನಮ್ಮ ಅಮಾವಾಸ್ಯೆ ಹೆಂಗೆ ಕಾಣ್ತಾನೆ ನೋಡಬೇಕು. ಕೊನೆಯದಾಗಿ ನೋಡ್ಕೊಬಿಡಿ, ಬ್ಲೂ ಕಲರಲ್ಲಿ ನಮ್ಮ ಅಮಾವಾಸ್ಯೆನ. ಅದಾದಮೇಲೆ ಹೊಸ ಬಟ್ಟೆ, ಅದು RCB ಬಟ್ಟೆ. ಕೊನೆಯದಾಗಿ ನಮ್ಮ ಅಮಾವಾಸ್ಯೆ RCB RX ಆಗಿ ಕನ್ವರ್ಟ್ ಆಗ್ತಾ ಇದ್ದಾನೆ. ಟ್ಯಾಂಕು ಶೀಲ್ಡ್ ಹಾಕಾದ್ಮೇಲೆ ಈ ಒಂದು ಸ್ಟಿಕ್ಕರ್ ಇದೆ, ಅದನ್ನು ಹಾಕಬೇಕು. ಅದಾದಮೇಲೆ ಗಾಡಿನ ಕ್ಲೀನಾಗಿ ತೊಳಸ್ಬೇಕು. ಸೊ ಬನ್ನಿ, ನಮ್ಮ ಕುಮಾರಣ್ಣನ ಕೈಲಿ ಅನ್ಬಾಕ್ಸ್ ಮಾಡಿಸುವ. ಒಳಗಡೆ ಹೆಂಗಿದೆ ಏನು ಕತೆ ಅಂತ ಓಪನ್ ಮಾಡಿಸ್ತೀನಿ. ಈಗ ಶಸ್ತ್ರಾಸ್ತ್ರ ಯುದ್ಧಗಳ ಅಸ್ತ್ರಗಳನ್ನು ತಗೊಂಡು ನಮ್ಮ ಕುಮಾರಣ್ಣ ನಾವು ಹೋಗ್ತಾ ಇದ್ದೀವಿ ಯುದ್ಧದ ಭೂಮಿಗೆ. RX ಟ್ಯಾಂಕು ಶೀಲ್ಡ್ ಚೇಂಜ್ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಕುಮಾರಣ್ಣ ಅನ್ಬಾಕ್ಸ್ ಮಾಡಿಬಿಡಿ, ನೋಡೋಣ ಏನು ಹೆಂಗೆ ಮಾಡಿದ್ದಾರೆ, ಏನು ಕತೆ ಕೆಲಸ. ಓಪನ್ ಮಾಡಿ ನೋಡ್ಬಿಟ್ಟು ಹೇಳಿ. ಆ್ಯಕ್ಚುಲಾಗಿ ಮಂಡಿಗೆ ನನ್ನ ಕೆಲಸ ಕೊಟ್ಟರು ಯಾರೂ ಇರಲ್ಲ, ಅದಕ್ಕೆ ನೀವು ಅಷ್ಟೊಂದು ಹೆಲ್ತಿ ಆಗಿರೋದಕ್ಕಂತ ಓಪನ್ ಮಾಡಿ. ಇಲ್ಲಿ ಮಧ್ಯದಿಂದ ಇದು ಮಾಡಿ, ಬಿಚ್ಚದೇ ಮಾಡಿ ಮಧ್ಯದಿಂದ ಓಪನ್ ಮಾಡಿ. ಬಾಕ್ಸ್ ಅಲ್ವಾ, ಹಂಗೆ ಹರಿದು ಬಿಸಾಕಿ ಹೇಳ್ತೀನಿ ಮೇಲ್ಗಡೆ. ಅಯ್ಯೋ ಡಬಲ್ ಮೀನಿಂಗ್ ಹೊಸ.
ಇಲ್ಲಿ ಎರಿ ಅದ ಬೇರೆ ಕಮಾನ್. ನಿಮ್ಗೆ ಕುಮಾರಣ್ಣಂಗೆ ಇನ್ನೂ ಅರಿಯಕ್ಕೆ ಬರಲ್ಲಪ್ಪ. ಬಿಚ್ಚಗೆ ಅರ್ಧ ಗಂಟೆ ಮಾಡ್ತಿದ್ದೆ. ಮೈಸೂರಿಂದ ಸ್ಟಿಕ್ಕರ್ ಪ್ಲಾನೆಟಲ್ಲಿ ನಾನು ಕೆಲಸ ಮಾಡಿಸಿ ಸಂಪೂರ್ಣವಾಗಿ ಪೇಂಟಿಂದ ನಮ್ಮ ನಾಸಿರೋರು ಮಾಡಿಕೊಟ್ರು. ಭಾಳ ಬೇಜಾರು ಮಾಡಿದ್ರು ಈ ಸತಿ, ಆದರೂ ಪರವಾಗಿಲ್ಲ. ಸಿಕ್ಕಾಪಟ್ಟೆ ಲೇಟ್ ಮಾಡಿಬಿಟ್ರು. ಕುಮಾರಣ್ಣ ಮಗನೂ ಬಂದಿದ್ದಾರೆ. ಪ್ಯಾಕೇಜಿಂಗ್ ನೋಡಪ್ಪ, ಪ್ಯಾಕೇಜಿಂಗು ಫುಲ್ ಕವರಲ್ಲಿ ಮುಚ್ಚಿಬಿಟ್ಟಿದ್ದಾರೆ. ಪೇಪರ್ ಏನು ಮೈಸೂರಲ್ಲಿ ಏನು ನ್ಯೂಸ್ ಪೇಪರ್ಗಳು ಹಗ್ಗನ ನೋಡ್ಬೋದು. ಒಪ್ಪ ಖಂಡಿತವಾಗಿ ಈ ಕಡೆ ಸೈಡಿಗೆ ಬಾ. ಹಿಂಗಿಡಿ ತಡ್ರಿ ಓಪನ್ ಮಾಡಿ ನೋಡ್ತಾವನೆ. ನೋಡೋಣ ಒಂದು ಸ್ವಲ್ಪ ಕೆಲಸ ಹೆಂಗೆ ಮಾಡಿದ್ದಾರೆ ಹೆಂಗೆ ಕತೆ ಅಂತ. ನೀವು ಟ್ಯಾಂಕ್ ತೆಗೀರಿ. ನೀವು ಎಲ್ಲ ಒಂದೇ ಸತಿ ಓಪನ್ ಮಾಡ್ತಾ ಇದ್ದೀರಾ? ಇಲ್ಲಿ ಇಬ್ಬರು ಒಂದೇ ಸತಿ ಓಪನ್ ಮಾಡ್ತಾವ್ರೆ. ಇದು ಟ್ಯಾಂಕು ಹೆಂಗಿದೆ? ಚೆನ್ನಾಗಿದೆಯಾ? ಇದು ನೋಡಿ ಶೀಲ್ಡ್. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಸಿನಿಮ್ಯಾಟಿಕ್ ಹಾಕ್ತೀನಿ, ನೋಡ್ಕೊಬಿಡಿ ಒಂದ್ಸತಿ. ಬರುತ್ತೆ. ಇದು ರೆಡ್ ಬ್ಲ್ಯಾಕ್ ಅಲ್ವಾ ಕಾಂಬಿನೇಷನ್ ಇರೋದು. ಇದು ಪ್ಲೈನು, ನಾನೇ ಮಾಡಿಸಿದ್ದು ಪ್ಲೈನ್ ಇರಲಿ, ಜಾಸ್ತಿ ಡಿಸೈನ್ ಬೇಡ ಅಂತ. ಅದು ಟ್ಯಾಂಕು, ಎಕ್ಸ್ಪೆಷಲಿ ಟ್ಯಾಂಕ್ ನೋಡ್ಬೇಕು ನೀವು. ಟ್ಯಾಂಕ್ ನೋಡಿ, ಪ್ಯಾಕೇಜಿಂಗು ಬಬಲ್ ರ್ಯಾಪು ಶೀಟು ಇದೆಲ್ಲ ಹಾಕಿ ಕಳಿಸಿದ್ದಾರೆ. ಪರವಾಗಿಲ್ಲ. ಈಗ ಮ್ಯೂಸಿಕ್ ಬರ್ಬೇಕೀಗ. ಟ್ಯಾಂಕ್ ಬ್ಲ್ಯಾಕು ರೆಡ್ಡು, ಸೈಡಲ್ಲಿ ಫ್ಲೇಮು, RCB ಲೋಗೋ. ಇಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಇದ್ದಾರೆ. ಈ ಕಡೆ ತಿರ್ಗಿಸಿ ಹಿಂಗೆ ವಿರಾಟ್ ಕೊಹ್ಲಿ ಇದ್ದಾರೆ. ಹಿಂದ್ಗಡೆ ಕರ್ನಾಟಕ ಬಾವುಟ ಇದೆ, RCB ಇದೆ. 18, 333, 17, 19 ಯಾರ ಜಸ್ಸಿ ನಂಬರ್ ಅಂತ ತಿಳ್ಕೊಬೇಡಿ. ಹಾಗೆ ನಮ್ಮ RCBದು ಲೋಗೋ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ಟ್ಯಾಂಕ್ ಈ ರೀತಿ ಇದೆ. ಸೈಡಲ್ಲಿ ಫ್ಲೇಮು, RCB ಲೋಗೋ. ಈ ಕಡೆನೂ ಫ್ಲೇಮ್, ನೀವು ಇಟ್ಕೊಂಡಿದ್ರಲ್ಲ ಈ ಕಡೆ, ನಿಮ್ಮ ಕಡೆನೂ ಫ್ಲೇಮ್. ಈಗ ಸಿನಿಮ್ಯಾಟಿಕ್ ಹಾಕ್ತೀನಿ, ನೋಡ್ಕೊಬಿಡಿ. ಒಂದು ಕಡೆ ಸೈಡ್ ಶೀಲ್ಡ್ ಬಿಚ್ಚಿದ್ದಾರೆ ನೋಡಿ. ಇಲ್ಲಿ ಮುರಿದೋಗುತ್ತೆ, ಇಲ್ಲಿ ಮುರಿದೋಗಿಲ್ಲ. ಇದೊಂದು ಓದಂಗೆ, ಇದು ಲೆಕ್ಕ ಹೆಚ್ಚು ಕಮ್ಮಿ. ಇದೊಂದು ಎಂಬ್ಲಮ್ ಮತ್ತು ಈ ಕಡೆ ಸೈಡ್ ಕ್ರೋಮ್ ಪಾರ್ಟ್ ಒಂದು ಬಿಚ್ಕೋಬೋದು ಅಷ್ಟೇ. ಅದೊಂದು ಅನುಕೂಲ ಇದೆ. ಅದಾದಮೇಲೆ ಟ್ಯಾಂಕಲ್ಲಿ ಪ್ರಾಬ್ಲಮ್ ಆಗಿಲ್ಲ. ಸೈಡ್ ಶೀಲ್ಡ್ ತೊಂದರೆ ಗುರು RXಲ್ಲಿ. ಈ ಕಡೆದಂತೆ ಎರಡು ಕಡೆನೇ ಓಸ್ಟ್. ಇದು ಕೂಡ ಇಲ್ಲಿ ನೋಡಿ, ಇದೆಲ್ಲ ಕಿತ್ಕೊಂಬಂದೈತೀವಿ. ಇಲ್ಲಿ ಲಾಕೆ ಮುರಿದೋಗ್ಬಿಟ್ಟೈತೆ. ಒಂದು ಸತಿ ಶೀಲ್ಡ್ ಫಿಟ್ ಮಾಡಿಬಿಟ್ರೆ ತೆಗಿಬೇಕು ಹೋಗ್ಬಾರ್ದು. ನಾವಂದರೆ ಇದಕ್ಕೆ ಆಯಿಲ್ ಹಾಕೋಕ್ಕೆ ತೆಗೆದು ಹಾಕಿ ಕಟ್ಟಾಗ್ಬಿಟ್ಟೈತೆ. ಅದು ಆ ಕಡೆ ಬಂದ್ಬಿಟ್ಟು ಕಟ್ಟಾಗಿದ್ದು ರೀಸನ್ ಬಂದ್ಬಿಟ್ಟು ನಮ್ಮ ಇದೇನು ಸೈಲೆನ್ಸರ್ ಹಾಕ್ಸೋಕೆ ಹೋಗಿದ್ವಿ ಚೇಂಬರು, ಅವರು ತೆಗಿಬೇಕಾದ್ರೆ ಸ್ವಲ್ಪ ರ್ಯಾಶ್ ಮಾಡಿಬಿಟ್ಟು ಮುರಿದೋಯ್ತು. ಸೀಟ್ ಬಿಚ್ಚಲೇಬೇಕಲ್ಲ ಟ್ಯಾಂಕ್ ಹಾಕ್ಲಿಕ್ಕೆ. ಸೀಟ್ ತೆಗೆದಾಯ್ತು. ಹಾಗೆ ಅದು ವೇಸ್ಟು, ಆ ಕಡೆ ಸೀಟು ವೇಸ್ಟು. ಎಂಬ್ಲಮ್ ಮಾತ್ರ ಬಿಚ್ಕೋಬೋದು ಅಷ್ಟೇ. ಈಗ ಬ್ಯಾಟ್ರಿನ ಪರ್ಮನೆಂಟಾಗಿ ಡಿಸೆಂಬಲ್ ಮಾಡ್ತಾಯಿದ್ದೀವಿ. ವೈರಿಂಗ್ ಒಂದು ಸತಿ ಕ್ಲೀನಾಗಿ ಮಾಡಿಸ್ಬೇಕು. ಗಿಡ್ಲೈಟು ಮತ್ತು ಎದುರುಗಡೆ ಒಳಗಡೆ ಲೈಟ್ ಹೋಗ್ಬಿಟ್ಟಿದೆ, ಅದ್ರ ಲೈಟ್ ಹಾಕ್ಸ್ಬೇಕು. ಅದೆಲ್ಲ ಸಂಪೂರ್ಣವಾಗಿ ಇನ್ನೊಂದು ಸತಿ ಕೆಲಸ ಮಾಡ್ಕೋಬೇಕು. ಅದಕ್ಕೆ ಹೊಸ ಬ್ಯಾಟ್ರಿನ ಹಾಕಬೇಕು. ಆ ಬ್ಯಾಟ್ರಿ ಹೋಗ್ಬಿಟ್ಟಿದೆ, ಅದಕ್ಕೋಸ್ಕರ ಬ್ಯಾಟ್ರಿನ ತೆಗೆದುಬಿಟ್ಟಿದ್ದೀವಿ. ಮುಂದ್ಗಡೆ ಆರಿಂಗ್ ಕಲೆಕ್ಷನ್ನು, ಸಣ್ಣ ಪುಟ್ಟ ವೈರಿಂಗು ಎಲ್ಲ ಬ್ಯಾಟ್ರಿ ಹಾಕ್ಸ್ಬೇಕಾದ್ರೆ ಮಾಡಬೇಕು. ಸದ್ಯಕ್ಕೆ ಇವತ್ತು ಮಾಡ್ಸೋಕೆ ಹೋಗಲ್ಲ. ಇದ್ರ ರಬ್ಬರು ಕೆಳಗಡೆ ಎರಡು ಇದು ಬರುತ್ತೆ, ಅದ್ರ ರಬ್ಬರು ಎಲ್ಲ ಸಪ್ರೇಟ್ ತಂದು ಇಟ್ಕೋಬೇಕಿತ್ತು, ಬಟ್ ಇಲ್ಲ. ಅದ್ರ ಜೊತೆಗೆ ಪೆಟ್ರೋಲ್ ಟ್ಯಾಪು, ಹಂಗೆ ಟ್ಯಾಂಕ್ ಕ್ಯಾಪು ಎಲ್ಲನೂ ಇದ್ರದ್ದೇ ಬಿಚ್ಕೋಬೇಕೀಗ. ಇದು ನೀವು ಬೇಸಿಕಲ್ಲಿ ನೋಡಿದ್ರೆ ಸ್ಟಿಕ್ಕರು, ಪೇಂಟು, ಲ್ಯಾಕರು ಎಲ್ಲ ಮಿಕ್ಸ್ ಇದೆ. ಮಿಕ್ಸ್ ಮಾಡಿ ಡಿಸೈನ್ ಮಾಡಿರುವಂಥದ್ದು ಮೈಸೂರು ಸ್ಟಿಕ್ಕರ್ ಪ್ಲಾನೆಟ್ ಅವರು. ತುಂಬ ರೆಸ್ಪಾನ್ಸ್ ಕ್ಲೀನಾಗಿ ಮಾಡ್ತಾರೆ.
ಬಾಟ್ಲನ್ನ ಟ್ಯಾಪ್ ಗಿಡಿ ಏನ್ ಓಕೆ 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 ಡನ್ ಡನ್ ಆಯ್ತು ಆಯ್ತು ಗಿಡಿ ಹಂಗೆ ಹಾಂ ರಟ್ಟಿ ಮಾಡು ಹಾಂ ಇನ್ನು ಪೆಟ್ರೋಲ್ ಪೆಟ್ರೋಲ್ ಬಸ್ಕೊತಾ ಇದೀವಿ ಪೆಟ್ರೋಲ್ ಯಾರಿಗೆ ಬೇಕು 1 ಲೀಟ್ರ್ ಅಷ್ಟು ಆಯ್ತಾ ಖಂಡಿತ ಇದೆ RXಗೆ ನಮ್ಮ ಅಮಾವಾಸ್ಯೆಗೆ RCB ಏನು ಬಟ್ಟೆ ಹಾಕೋಕ್ಕೆ 3 ಜನ ಓಡಾಡ್ತಾ ಇದ್ದೀವಿ 1 2 3 ಟ್ಯಾಂಕ್ ಇಲ್ಲಿದೆ ಹಾಕಿದ ತಕ್ಷಣ ಯಾವ ರೀತಿ ಕಾಣುತ್ತೆ ಏನು ಅಂತ ತುಂಬಾ ಕ್ಯೂರಿಯಾಸಿಟಿ ಹೆಚ್ಚಾಗ್ಬಿಟ್ಟಿದೆ ನನಗೆ. ನಮ್ಮ ಕುಮಾರಣ್ಣಂಗೆ ಗೊತ್ತಾ, ಜಪಾನಲ್ಲಿ ಯಾರೋ ಪೋರ್ಷೆ ಕಾರ್ನ ರೆಡಿ ಮಾಡ್ತಾನಲ್ಲ ಬಂಪರ್ಗಳನ್ನ, ಹಂಗೆ ನೋಡಿ ಇಲ್ಲಿ ಅರ್ಧ ಕೆಲಸ ಮುಗಿಸಿದ್ರು, ಈಗ ಊಟ ಮಾಡೋಕೆ ಹೋಯ್ತಾ ಅವ್ರೆ. ಹೆಂಗೆ ಇವ್ರ ಥರ ಯಾರು ಮಾಡ್ತಾರಾ ಏನು ಕತೆ ಹೇಳಿ? ಒಂಥರ ಏನೋ ಒಂಥರ ಏನೋ ಒಂಥರ ಮಗ ಅಲ್ಲಿ ಊಟ ರೆಡಿ ಮಾಡ್ತಾವ ಅವ್ರ ಅಪ್ಪಂಗೆ. ಅಪ್ಪ ಮಗಳು ಇಬ್ಬರು ಸಹವಾಸ, ನಂಗೆ ಆಗಲ್ಲ ಉಪವಾಸ. ಕುಮಾರಣ್ಣವ್ರ ಮನೆ ಹುಳ್ಳಿಕಾಳು. ಕುಮಾರಣ್ಣ ಅರ್ಲಿಯಾಗಿ ಊಟ ಮಾಡ್ತಾ ಇದ್ದಾರೆ. ಗಿಣ್ಣು, ಹುಳ್ಳಿಕಾಳು ಸಾರು, ಅನ್ನ ಸಾರು, ಫುಲ್ ಚಿಂದಿ ಬ್ಯಾಟಿಂಗ್. ನಾನು ತಿನ್ನಲ್ಲ ಯಪ್ಪ, ಬೇಡ ಕಣವು. ನನಗೂ ಗಿಣ್ಣಗೂ ಆಗಬಾರ್ದು, ಡೆಡ್ ಕಾಂಬಿನೇಷನ್. ಬೇಡ. ಹೊಟ್ಟೆ ತುಂಬ ಊಟ ಆಯಿತು, ಕೈಗೆ ತೊಕೊಂಡು ಕುಮಾರಣ್ಣ ಮತ್ತೆ ಆ ಕಡೆ ಹಿಡಿದಿದ್ದಾರೆ. ಇಲ್ಲಿ ಅಣ್ಣವರು ಅಂತವ್ರೆ. ಈಗ ಅದರಲ್ಲಿದ್ದು ಪೆಟ್ರೋಲ್ ಟ್ಯಾಪು, ಟ್ಯಾಂಕ್ ಕವರು, ರಬ್ಬರ್ಸ್ಗಳನ್ನ ಈ ಟ್ಯಾಂಕಿಗೆ ಹಾಕೋತಾ ಇದ್ದಾರೆ. ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡೋರು ಒಳಗಡೆ ಎಲ್ಲ ಗುರು, ಪೇಂಟ್ ಎಲ್ಲ ಮಾಡಿ. ಬಟ್ ಸಣ್ಣ ಪುಟ್ಟ ಕೆಲಸಗಳಿದೆ. PPF ಮಾಡಬೇಕು. ಅದನ್ನು ಮೈಸೂರಿಗೆ ಹೋದ್ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೈಸೂರಿಗೆ ಒಂದಿನ ತೊಗೊಂಡೋಗ್ಬೇಕು. ಗಾಡಿ ಎಲ್ಲ ರೆಡಿ ಆದಮೇಲೆ ತೊಗೊಂಡೋಗಾದ್ಮೇಲೆ ಈ PPF ಹಿಂದ್ಗಡೆ ಕ್ಯಾರಿಯರ್ ಏನಿದೆ ಇದ್ರದ್ದು ಸಾರಿಗಾರ್ಡ್ದು ಕ್ರೋಮಿಯಂ ಮಾಡಿಸ್ಬೇಕು ಇನ್ನೊಂದ್ಸಲಿ. ಇದು ಕೆಲಸಗಳು ಬಾಕಿ ಇದೆ. ಅಂತೂ ಇಂತೂ ರೆಡಿ ಆಗ್ತಾ ಇದ್ದಾನೆ ನಮ್ಮ ಅಮಾವಾಸ್ಯೆ. RCB ಬಟ್ಟೆ ಹಾಕೋತಾ ಇದ್ದಾನೆ. RCBಗೆ ಈ ಸತಿ ಫೈನಲಲ್ಲಿ ಹೊಡೆಸ್ಬಿಡೋದೆ. ಪ್ಲೇ ಆಫಿಗೆ ಹೋಗಿದ್ದಾರೆ. ಪ್ಲೇ ಆಫಲ್ಲಿ ಕ್ವಾಲಿಫೈಯರು, ಎಲಿಮಿನೇಟರು, ಆಮೇಲೆ ಫೈನಲ್ಲು IPL ಟ್ರಾಫಿ ಎತ್ತದೆ. ಕೂರಿಸ್ತಾ ಇದ್ದಾರೆ ನಮ್ಮ ಕುಮಾರಣ್ಣ ಕೈಯಿಂದ. ಈಗಲೇ 2 ಕಣ್ಣಿಂದ ನೋಡೋಕ್ಕಾಯ್ತಲ್ಲ ಗುರು, ಆ ಡಿಸೈನ್ನ ಮ್ಯಾಚ್ ಆಗ್ತಾಯಿದೆ. ಕ್ರೋಮಿಯಮ್ಗೆ ಮತ್ತು ಸಿಲ್ವರ್ ಡಿಸೈನಿಗೆ, ಪೈಂಟಿಂಗಿಗೆ ಮ್ಯಾಚ್ ಆಗ್ತಾಯಿದೆ ಗುರು, ನೋಡ್ಕೊಳ್ಳಿ. ಸೂಪರಾಗಿ ಕಾಣ್ತಾ ಇದ್ದಾನೆ ನಮ್ಮ ಅಮಾವಾಸ್ಯೆ. ಒಳಗಡೆ ಕೂರಿಸ್ಬೇಕು. ಅಂತೂ ಇಂತೂ ನಮ್ಮ RCB ಬಟ್ಟೆ ಅಂದರೆ ಟ್ಯಾಂಕ್ನ ನಮ್ಮ ಅಮಾವಾಸ್ಯೆ ಮೇಲೆ ಹಾಕಾಯಿತು. ಹೆಂಗೆ ಕಾಣ್ತಾ ಇದೆ? ನನಗೇನೋ ಸೂಪರ್ ಡೂಪರಾಗಿ ಕಾಣ್ತಾ ಇದೆ. ಆ ಫ್ಲೇಮ್ಸು, RCB ಸಿಂಬಲ್ಲು, ಆ ರೆಡ್ ಬ್ಲ್ಯಾಕ್ ಕಾಂಬಿನೇಷನ್ನು ಅಲ್ಟಿಯಾಗಿ ಕಾಣಿಸ್ತಾ ಇದೆ. ಕೆಳಗಡೆ ಸ್ಟ್ರೈಪ್ ಡಿಸೈನು ಅಲ್ವಾ? ಈ ಫ್ರೇಮಲ್ಲಿ ಸೂಪರ್ ಅಲ್ವಾ? ಕರೆಂಟ್ ಬೇರೆ ಹೋಯ್ತು, ಮರ್ಕ್ಯುರಿ ಬೇರೆ ಆಫ್ ಆಗಿದೆ. ಸೊ ನೋಡಿ, ವಿತೌಟ್ ಲೈಟು ಹಿಂಗೆ ಕಾಣ್ತಾ ಇದೆ ನಮ್ಮ RCB RX, ಯಮಹಾ RX ಅಮಾವಾಸ್ಯೆ. ಸೊ ಅದರದ್ದು ಏನು ಮೋನೋಗ್ರಾಮ್ ಇತ್ತು ಅದನ್ನು ಬಿಚ್ಕೊಂಡು ಇದಕ್ಕೆ ಹಾಕೋತಾ ಇದ್ದಾರೆ. ಬರೀ ಆ ಡಿಸೈನಿಗೆ ಮಾತ್ರ RX100 ಅನ್ನೋದು ಅದರಲ್ಲಿ ಕೂರಲ್ಲ. ಇದರಲ್ಲೂ ಅಷ್ಟೇ ಯಮಹಾನ ಸಿಂಬಲ್ ಬರೋಲ್ಲ, ಯಾಕೆಂದರೆ ಅಲ್ಲಿ ನಮ್ಮ RCBದು ಸಿಂಬಲ್ ಬಂದಿದೆಯಲ್ಲ, ಹೊಸ ಸಿಂಬಲ್, ಹೊಸ ಲೋಗೋ. ಮುಗಿತಾ ಅದು ಚೆಕ್ ಮಾಡೋಂಗಿಲ್ಲ. ಈಗ ಶೀಲ್ಡನ್ನು ಯಮಹಾ RCB RX ಆಗಿ ಏನು ಕನ್ವರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಅಮಾವಾಸ್ಯೆಗೆ ಜೋಡಿಸ್ತಾ ಇದ್ದಾರೆ ನಮ್ಮ ಕುಮಾರಣ್ಣವರು. ಬಹಳ ಕೇರ್ಫುಲ್ಲಾಗಿ ಹಾಕಬೇಕು. ಲಾಕ್ಗಳು ಜೋಪಾನ ಮುರ್ಕೊಬಿಟ್ರೆ ಕಲ್ಲಾಸ್, ಕೇಲ್ ಖತಮ್, ನಾಟಕ್ ಬಂದ್. RXಲ್ಲಿ ಯಾವುದೇ RX ಆಗಲಿ 135 ಅಥವಾ 100 ಇದೇ ಸಮಸ್ಯೆ ಗುರು. ಈ ಲಾಕ್ಗಳೇನಿದೆ ಅದು ಬೇಗ ಕಟ್ಟಾಗ್ಬಿಡ್ತವೆ. ಒಂದು ಶೀಲ್ಡ್ ಹಾಕಾಯ್ತು, ಈ ಕಡೆದು ಆಯಿಲ್ ಪಂಪ್ ಏನಿದೆ ಬಾಕ್ಸು, ಅದ್ರ ಬಾಕ್ಸ್ ಆ ಕಡೆ ಇರೋ ಶೀಲ್ಡ್ನ ಹಾಕಿದ್ದಾರೆ. ಟ್ಯಾಂಕು ಶೀಲ್ಡು ಈಗ ಇನ್ನೊಂದು ಹಾಕ್ಲಿಕ್ಕೆ ಅಂತ ಮೋನೋಗ್ರಾಫ್ ಬಿಚ್ಕೋತಾ ಇದ್ದಾರೆ. ಎರಡನ್ನೂ ಹಾಕಿಸ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಪ್ಲ್ಯಾನು ಈ ಸಾರಿಗಾರ್ಡನ್ನ ಬಿಚ್ಚಿಸ್ತೀನಿ. ಯಾಕೆಂದರೆ ಸ್ವಲ್ಪ ತುಂಬಾ ಇದಾಗ್ಬಿಟ್ಟಿದೆ, ಕ್ರೋಮಿಯಮ್ ಹಾಳಾಗ್ಬಿಟ್ಟಿದೆ. ಅದಕ್ಕೆ ಇದಕ್ಕೆ ಕ್ರೋಮಿಯಮ್ ಮಾಡಿಸ್ಬೇಕು, ಮೈಸೂರಿಗೆ ತಗೊಂಡೋಗ್ಬೇಕು. ಈ ಕೆಲಸ ಏನು ಬಾಕಿ ಇದೆ ಅದ್ರ ಜೊತೆಗೆ ಅದನ್ನು ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ಈಗಲೇ ಬಿಚ್ಚಿಸ್ಬಿಡ್ತೀನಿ. ಫೈನಲ್ ಕೆಲಸ ಸೀಟ್ ಹಾಕ್ತಾ ಇದ್ದಾರೆ. ಟ್ಯಾಂಕು ಶೀಲ್ಡ್ ಎಲ್ಲ ಹಾಕಾಯಿತು. ಈಗ ಟೈಲ್ ಹಂಪಿಂದು ಮತ್ತು ಬ್ಯಾಟ್ರಿ ಮತ್ತು ಆರ್ನ್ ಕೆಲಸ ಇನ್ನೊಂದಿನ ಮಾಡ್ಕೊಳ್ಳೋಣ ಅಂತ ಇದು ಮಾಡಿದ್ವಿ. ಫೈನಲಾಗಿ ಈ ರೀತಿ ಕಾಣ್ತಾ ಇದೆ ನೋಡಿ ನಮ್ಮ ಅಮಾವಾಸ್ಯೆ. ಇದೊಂದು ಎಂಬ್ಲಮ್ನ ನಾಳೆ ಗಾಡಿ ತೊಳಸ್ಬೇಕಾದ್ರೆ ಕ್ಲೀನಾಗಿ ಇದನ್ನೆಲ್ಲ ಉಚ್ಚಿಸಿ ಆಮೇಲೆ ಅದು ಸ್ಟಿಕ್ಕರ್ ಹಾಕಿಸ್ತೀನಿ. ಸ್ಟಿಕ್ಕರ್ ತಂದಿದ್ದೀನಿ. ಹೆಂಗೆ ಕಾಣಿಸ್ತಿದೆ ಅಂಕಲ್? ಸೂಪರ್. ಕುಮಾರಣ್ಣ ಹೆಂಗಿದೆ ಟ್ಯಾಂಕು ಶೀಲ್ಡು?
ಹಾಂ ಅಡ್ಡ ಹೆಸರು ಅಮಾವಾಸ್ಯೆ ಅಂತ. ಹೆಂಗೆ ಕಾಣ್ತಿದೆ ಕುಮಾರಣ್ಣ? RCB RX ಅಮಾವಾಸ್ಯೆ ಅಂದರೆ ಸ್ಪೆಷಲ್ ದಿನ ಅಲ್ವಾ. ಇವಾಗ ನೋಡಿದ್ರಲ್ಲ ಟ್ಯಾಂಕು ಶೀಲ್ಡೆಲ್ಲ ಹಾಕ್ಸಾಯ್ತು. ಅಂತೂ ಇಂತೂ ಯಮಹ RCB RX ಏನಿದೆ ಅದು ಕಾನ್ಸೆಪ್ಟು 95% 90 ಭಾಗ ಫುಲ್ಲಾಗಿದೆ ಅಂತ ಅಂದ್ಕೊಳ್ಳಿ. ನಿಮ್ಮನ್ನೆಲ್ಲ ಬೆಳಗ್ಗೆ ಸಿಗ್ತೀನಿ. ಈಗ ಕತ್ಲಲ್ಲಿ ನಿಮಗೆಲ್ಲ ಕ್ಲೀನಾಗಿ ತೋರ್ಸೋಕ್ಕಾಗಲ್ಲ, ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಯಾವ ಥೀಮಲ್ಲಿ ಇಟ್ಕೊಂಡು ಯಾವ ರೀತಿ ಡಿಸೈನ್ ಮಾಡಿಸಿದ್ವಿ ಏನು ಕತೆ ಅಂತ ಪ್ರೊಸೆಸ್ ಆಗಿ ಬೆಳಗ್ಗೆ ಸಿಕ್ಕಿ ಗಾಡಿನ ತೊಳಸಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ಅಷ್ಟೇ. ಇನ್ನೊಂದು ವೀಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನೆಲ್ಲರನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.